be forever on fire. ಕುವೈತ್ಗೆ ತೆರಳಿದ ಪ್ರಧಾನಿ ಮೋದಿ ವಿರುದ್ಧ ಹೆಚ್ಚಿದ ಆಕ್ರೋಶ. ವಿದೇಶ ಪ್ರವಾಸ ಮಾಡ್ತಿರುವಂತ ಪ್ರಧಾನಿಗೆ ದೇಶದ ಸಮಸ್ಯೆಗಳು ಕಾಣ್ತಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ. ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ನ ಸಂಸದ ಜಯರಾಮ್ ರಮೇಶ್, ಹಿಂಸಾಚಾರ ಪೀಡಿತ ಮಣಿಪುರಕ್ಕೆ ಭೇಟಿ ನೀಡೋದಕ್ಕೆ ಸಮಯ ಇಲ್ಲ ಅಂತ ಹೇಳಿ ಈಗ ಕುವೈತ್ಗೆ ಹೋಗಿದ್ದಾರೆ. ಮಣಿಪುರ ಪರಿಸ್ಥಿತಿಯನ್ನ ಪರಿಶೀಲಿಸಿ ಇಂದು ಅನೇಕ ಬಾರಿ ಆಗ್ರಹಿಸಿದ್ದೇವೆ. ಪದೇ ಪದೇ ವಿದೇಶ ಪ್ರಯಾಣ ಮಾಡುವಂತ ಅವರಿಗೆ ಮಣಿಪುರ ಭೇಟಿಗೆ ಸಮಯ ಇಲ್ವಾ? ಮಣಿಪುರವನ್ನ ಸಹಜ ಸ್ಥಿತಿಗೆ ಮರಳಿಸುವಂತ ಪ್ರಯತ್ನವನ್ನ ಮಾಡಿ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮಣಿಪುರದಲ್ಲಿ ಇವತ್ತಿಗೂ ಕೂಡ ಸಮಸ್ಯೆ ಅನ್ನೋದು ಇದೆ. ಇಲ್ಲಿವರೆಗೂ ಒಮ್ಮೆಯೂ ಕೂಡ ಮಣಿಪುರಕ್ಕೆ ತಿರುಗಿಯೂ ನೋಡ್ಲಿಲ್ಲ. ಅಲ್ಲಿನ ಪರಿಸ್ಥಿತಿಯನ್ನ ಸರಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವ ಪ್ರಯತ್ನವೂ ಕೂಡ ಮಾಡಲಿಲ್ಲ. ಆದ್ರೆ ನಿಮಗೆ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಟೈಮ್ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು. ಕುವೈತ್ಗೆ ತೆರಳಿದ ಪ್ರಧಾನಿ ಮೋದಿಯ ವಿರುದ್ಧ ಈ ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ವಿದೇಶ ಪ್ರವಾಸವನ್ನ ಪದೇ ಪದೇ ಮಾಡ್ತಾ ಇದ್ದೀರಲ್ಲ, ಹಾಗಿದ್ರೆ ದೇಶದಲ್ಲೇ ಸಮಸ್ಯೆಗಳು ಇದೆಯಲ್ಲ, ಆ ಸಮಸ್ಯೆಗಳು ನಿಮ್ ಕಣ್ಣಿಗೆ ಕಾಣಿಸಲ್ವಾ? ತೀವ್ರ ರೀತಿಯಾದಂತಹ ಆಕ್ರೋಶವನ್ನ ಕಾಂಗ್ರೆಸ್ನ ಸಂಸದ ಜಯರಾಮ್ ರಮೇಶ್ ವ್ಯಕ್ತಪಡಿಸಿದ್ದಾರೆ. ಹಿಂಸಾಚಾರ ಪೀಡಿತ ಮಣಿಪುರಕ್ಕೆ ಭೇಟಿ ಕೊಡಿ ಅಂತ ನಾವು ಕೂಡ ಸಾವಿರಾರು ಬಾರಿ ಹೇಳಿದ್ದೀವಿ. ಆದ್ರೆ ನಿಮಗೆ ಮಣಿಪುರಕ್ಕೆ ಹೋಗ್ಬೇಕು, ಅಲ್ಲಿನ ಜನರ ಜೊತೆಗೆ ಮಾತನಾಡಿಸ್ಬೇಕು, ಅವ್ರಿಗೆ ಧೈರ್ಯ ಹೇಳಬೇಕು, ಏನ್ ಸಮಸ್ಯೆ ಆಗ್ತಿದೆ ಆ ಸಮಸ್ಯೆಯನ್ನ ಬಗೆಹರಿಸಬೇಕು, ಇದ್ಯಾವುದ್ರ ಬಗ್ಗೆಯೂ ನಿಮಗೆ ಯಾವುದೇ ರೀತಿಯಾದಂತ ಕಾಳಜಿ ಇಲ್ಲ. ಆದ್ರೆ ಬೇರೆ ದೇಶಕ್ಕೆ ಹೋಗೋದು ಅಂತ ಅಂದ್ರೆ ಬೇರೆ ದೇಶಕ್ಕೆ ಆರಾಮಾಗಿ ಹೋಗ್ಬಹುದು, ಅದಕ್ಕೆ ಟೈಮ್ ಇರುತ್ತೆ. ನಮ್ಮ ದೇಶದಲ್ಲೇ ಇರುವಂತ ಕೆಲವು ಸಮಸ್ಯೆಗಳಿಗೆ ಮಾತನಾಡ್ಲಿಕ್ಕೆ ಬಗೆಹರಿಸೋದಕ್ಕೆ ನಿಮಗೆ ಹಾಗಿದ್ರೆ ಟೈಮ್ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಮಣಿಪುರ ಪರಿಸ್ಥಿತಿಯನ್ನ ಪರಿಶೀಲಿಸಿ ಅಂತ ಅನೇಕ ಬಾರಿ ಆಗ್ರಹಿಸಿದ್ರು ಕೂಡ ಯಾಕೆ ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಳ್ತಾ ಇಲ್ಲ, ಯಾಕೆ ಹೋಗ್ತಾ ಇಲ್ಲ, ಯಾಕೆ ಹೋಗಕ್ ಮನ್ಸು ಮಾಡ್ತಾ ಇಲ್ಲ? ಇದು ಕಾಂಗ್ರೆಸ್ನವರ ಆರೋಪ ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಅನೇಕ ಬಾರಿ ಕಾಂಗ್ರೆಸ್ನವರು ಇದೇ ಆರೋಪಗಳನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿ ಯಾವಾಗೆಲ್ಲ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೋ ಆ ಸಂದರ್ಭದಲ್ಲಿ ಎಲ್ಲ ಕಾಂಗ್ರೆಸ್ ಇದೇ ಪ್ರಶ್ನೆಯನ್ನ ಮಾಡಿರೋದು, ನೀವು ಬೇರೆ ಎಲ್ಲೋ ಹೋಗ್ಬೇಡಿ, ಮಣಿಪುರಕ್ಕೆ ಹೋಗಿ ಅಂತ. ಆದ್ರೆ ಈ ವಿಚಾರದ ಬಗ್ಗೆ ಬಿಜೆಪಿ ತುಟಿಕ್ ಪಿಟಿಕ್ ಅಂತ ಇಲ್ಲ. ಯಾವುದೇ ರೀತಿಯಾದಂತ ರಿಯಾಕ್ಷನ್ಸ್ ಅನ್ನ ಕೊಡೋದಕ್ಕೂ ಕೂಡ ಬಿಜೆಪಿ ಮುಂದಾಗ್ತಾ ಇಲ್ಲ. ಈಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ಅಸಮಾಧಾನವನ್ನ ಕಾಂಗ್ರೆಸ್ ಹೊರ ಹಾಕ್ತಾ ಇದೆ. ಬೇರೆ ದೇಶಗಳಿಗೆಲ್ಲ ಹೋಗೋಕೆ ಸಮಯ ಇದ್ದ ಹಾಗೇನೆ ಮಣಿಪುರಕ್ಕೂ ಹೋಗಿ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದಾರೆ.